ಇಂಟ್ರೆಸ್ಟ್ ಈಲ್ಡ್ ರೆಂಟಲ್ ಈಲ್ಡ್ ಅಂತ ಹೇಳ್ತಾ ಇದ್ದೆ. ಭಾರತ ದೇಶದಲ್ಲಿ ಇಂಟ್ರೆಸ್ಟ್ ಈಲ್ಡ್ 6-7% ವರ್ಷಕ್ಕಿದ್ರೆ, ರೆಂಟಲ್ ಈಲ್ಡ್ ನೀವು ಏನಾನ ಹೂಡಿಕೆ ಮಾಡಿ ಅದನ್ನ ಬಾಡಿಗೆ ಕೊಟ್ರೆ ತಿಂಗಳಿಗೆ 0.5% ರಿಟರ್ನ್ ಬಂದ್ರೆ ಜಾಸ್ತಿ, ಅದು ಕಮರ್ಷಿಯಲ್ ಆಗಿದ್ರೆ. ರೆಂಟಲ್ ಈಲ್ಡ್ ಇಯರ್ಲಿ 3-4% ಕರೆಕ್ಟ್. ಕಮರ್ಷಿಯಲ್ ಆಗಿದ್ರೆ 6% ವರ್ಷಕ್ಕೆ ಬರುತ್ತೆ, ಅಂದ್ರೆ 0.5% ನಾನು ಲೆಕ್ಕ ರೆಸಿಡೆನ್ಷಿಯಲ್ 3-3.5 ಅಷ್ಟೇ ಬರೋದು. ಸೊ ನೀವು 3-3.5% ನಿಮಗೆ ರೆಂಟಲ್ ಈಲ್ಡ್ ಇದೆ, ಇಂಟ್ರೆಸ್ಟ್ ಈಲ್ಡ್ 6% ಇದೆ, ಎಲ್ಲಿ ಬೆಟರು? ಸೊ ನೀವು ಹೇಳ್ತಿದ್ರಿ, ಈ ಕೆಲವು ಟೆಕ್ಕಿಗಳು ಏನು ಮಾಡ್ತಾರೆ, ಅವ್ರು ಅಲ್ಲೇ ನಿಯರ್ ಬೈ ಯಾವುದೋ ಒಂದು ಪ್ರಾಪರ್ಟಿ ತೊಗೊಳ್ತಾರೆ, ಅದಕ್ಕೆ ಬ್ಯಾಂಕ್ ಲೋನ್ ತೊಗೊಳ್ತಾರೆ, ಬರೋ ಸಾಲ ಅಲ್ಲಿ ಬಡ್ಡಿ ಕಟ್ತಾ ಇರ್ತಾರೆ, ಆಮೇಲೆ ಅದನ್ನ ಬೇರೆಯವ್ರಿಗೆ ಬಾಡಿಗೆ ಕೊಡ್ತಾರೆ ಅಂತ. ಅವ್ರಿಗೆ ಬರೋ ರೆಂಟಲ್ ಈಲ್ಡ್ ಬರೀ 3%, ಆದರೆ ವರ್ಷಕ್ಕೆ ಇಂಟ್ರೆಸ್ಟ್ ಈಲ್ಡ್ ಅವ್ರು ಕಟ್ತಾ ಇರೋದು 6%. ನಾನು ಹೇಳಿದ್ದು ಬ್ಯಾಂಕ್ FD ರಿಟರ್ನು. ನೀವು ಹೌಸಿಂಗ್ ಲೋನ್ ತಗೊಂತು ಅಂದ್ರೆ ಬ್ಯಾಂಕ್ 6% ಕೊಡೋದಿಲ್ಲ, 8.5%, 9%, 10% ಕೊಡುತ್ತೆ. ಯಾಕೆಂದ್ರೆ ಬ್ಯಾಂಕು ಕೂಡ ಬಿಸ್ನೆಸ್ ಮಾಡ್ತಿದೆ. ಅವ್ರು FD ಮೇಲೆ 6%, 6.5% ಕೊಟ್ರೆ, ಲೋನ್ ಮೇಲೆ 8-8.5 ಕೊಟ್ರೆ ಬ್ಯಾಂಕ್ ಬದುಕಕ್ಕೆ ಸಾಧ್ಯ ಆಗೋದು. ಸೊ ಹಾಗಾಗಿ ನೀವು ಇಂಟ್ರೆಸ್ಟ್ಗೆ ಏನಾನ ದುಡ್ಡು ತಗೊಂಡು, ಬ್ಯಾಂಕ್ ಲೋನ್ ತಗೊಂಡು ಅದನ್ನ ನೀವು ಬಾಡಿಗೆ ಕೊಟ್ರೆ ರೆಂಟಲ್ ಈಲ್ಡ್ ನಿಮಗೆ ಬರೀ 3% ಬರ್ತಾ ಇದೆ. ನೀವು ಕಟ್ಟೋ ಹೌಸಿಂಗ್ ಲೋನ್ ಮೇಲೆ 8.5-9% ಕಟ್ಟಿದ್ರೆ, ನೋ ಡೌಟ್ ಕೆಲವ್ರು ಏನು ವಾದ ಮಾಡ್ತಾರೆ, ಆ ಮನೆ ವ್ಯಾಲ್ಯೂ ಅಪ್ರಿಷಿಯೇಟ್ ಆಗುತ್ತಲ್ವಾ ಅಂತ. ಆದರೆ ಈ ಡಿಫರೆನ್ಸ್ ಏನಿದೆ, ರೆಂಟಲ್ ಈಲ್ಡ್ಗೂ ಇಂಟ್ರೆಸ್ಟ್ ಈಲ್ಡಿನ ವ್ಯತ್ಯಾಸ 3% ರೆಂಟಲ್ ಈಲ್ಡ್ ಇದೆ, ಇಂಟ್ರೆಸ್ಟ್ ಈಲ್ಡ್ ನೀವು ಹೌಸಿಂಗ್ ಲೋನ್ ಮೇಲೆ ಕಟ್ಟೋದು 8.5-9% ಅಂದರೆ ಡಿಫರೆನ್ಸ್ 6-7% ಇದೆ. ಅಷ್ಟೊಂದು ಕ್ಯಾಪಿಟಲ್ ಅಪ್ರಿಸಿಯೇಷನ್ ಆಗೋದಿಲ್ಲ. ಹಾಗಾಗಿ ಯಾವತ್ತೂ ಕೂಡ ಸಾಲ ಮಾಡಿ ಇನ್ನೊಂದು ಮನೆ ತಗೊಂಡು ಅದನ್ನು ಬಾಡಿಗೆ ಕೊಡೋದು ಖಂಡಿತವಾಗ್ಲೂ ತಪ್ಪು.